ಅಫಜಲ್ಪುರ ತಾಲೂಕಿನ ಶಾಸಕರಾದ ಎಂ.ವೈ. ಪಾಟೀಲ್ ಅವರು ಸಹೋದರ ಸಮಾಜದ ತಳವಾರ ಜಾತಿ ಪ್ರಮಾಣ ಪತ್ರವನ್ನು ನ್ಯಾಯಚಿತ್ತಕ್ಕಾಗಿ ಕೊಡಬೇಕು ಎಂದು ಸದನದಲ್ಲಿ ಸಭಾಪತಿಯವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು. ಇವರಿಗೂ ಕೂಡ ಸಮಾಜದ ವತಿಯಿಂದ ಮತ್ತು ತಳವಾರ ಸಮಾಜದ ಪರವಾಗಿ ಮಾತನಾಡಿದ್ದಕ್ಕೆ ಅಭಿನಂದನೆಯನ್ನ ಹೇಳಲು ಬಯಸುತ್ತೇನೆ ಎಂದು ಕೋಲಿ ಕಬ್ಬಲಿಗೆ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ರುಚಪ್ಪ ಜಮಾದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರುವ ಕೋಲಿ ಕಬ್ಬಲಿಗ ಬೆಸ್ತ ಬ್ಯಾರಿಕೆರೆ ಜನಾಂಗದ ಪರವಾಗಿ ಇನ್ನೂ ಅನೇಕ ಶಾಸಕರು ಪಕ್ಷಭೇದ ಮರೆತು ಒಕ್ಕೊಲಿನಿಂದ ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಲು ಮಾತನಾಡಬೇಕೆಂದು ವಿನಂತಿಸಿದ್ದೇನೆ ಎಂದರು. ಇನ್ನು ನಮ್ಮ ಜನಾಂಗದ ಪರವಾಗಿ ಮಾತನಾಡಿದ ಶಾಸಕರು, ಸಚಿವರುಗಳ ಪರವಾಗಿ ಕೋಲಿ ಸಮಾಜ ಹಾಗೂ ಸಹೋದರ ಸಮಾಜವಾದ ತಳವಾರ ಸಮಾಜದ ನಿಮ್ಮೆಲ್ಲರ ಜೊತೆಗಿರುತ್ತೇವೆ ಮತ್ತು ಈಗ ಸರ್ಕಾರದ ಪರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಬೋಸರಾಜ್ ಅವರಿಗೂ ನಮ್ಮ ಪರವಾಗಿ ಮಾತನಾಡಿರುವ ಶಾಸಕ ಅಲ್ಲಂಪ್ರಭು ಪಾಟೀಲ್, ಎಂ.ವೈ. ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಡಾಕ್ಟರ್ ಸಾಬಣ್ಣ ತಳವಾರ್ ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಅಧಿವೇಶನದಲ್ಲಿ ಕೆಲವು ಶೂನ್ಯ ಸಂದರ್ಭದಲ್ಲಿ ಇವತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್ ಅವರು ಈ ಜನಾಂಗದ 40 ವರ್ಷದ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗಿ ಕೂಡ ಇವರಿಗೆ ಅನ್ಯಾಯ ಆಗ್ಯದ. ಅನೇಕ ಆಯೋಗಗಳು ಕೂಡ ಇವರಿಗೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕು, ಇವರಿಗೆ ಆ ಪಟ್ಟಿಯಲ್ಲಿ ಸೇರ್ಲಿಕ್ಕೆ ಅರ್ಹರಿದ್ದಾರೆ, ಇವರು ಅನ್ಯಾಯಕ್ಕೊಳಗಿದ್ದಾರೆ, ಇಲ್ಲಿ ಬಡತನ ಹೆಚ್ಚಿದೆ, ಇಲ್ಲಿ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಆಯೋಗ ವರದಿಗಳು ಕೊಟ್ಟಾರ. ಅದರ ಪ್ರಕಾರ ಕೂಡ ಸಾಕಷ್ಟು 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ ಜನರಿಗೆ ಇವತ್ತು ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸು ಮಾಡಬೇಕು. ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕಿ ಅಂತ ಒಂದು 5 ಜಾತಿ ಹೆಸರನ್ನು ನೀವು ಶಿಫಾರಸು ಮಾಡಬೇಕು ಅಂತ ಅಧಿವೇಶನದಲ್ಲಿ ಭಾಳ ಮಾರ್ಮಿಕವಾಗಿ ಇವತ್ತು ಈ ಜನಾಂಗದ ಪರಿಸ್ಥಿತಿ ಏನದ, ಈ ಜನಾಂಗ ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಈ ಜನಾಂಗ ಇವತ್ತಿಗೂ ಕೂಡ ಎಷ್ಟು ಅನ್ಯಾಯಕ್ಕೊಳಗಾಗಿದ್ದಾರೆ ಅದನ್ನು ಭಾಳ ವಿವರವಾಗಿ ಭಾಳ ಸ್ಪಷ್ಟವಾಗಿ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಮಾತಾಡ್ತಾರೆ. ಆ ಮಾತಾಡಿದಂಥ ನಂತರ ಇವತ್ತು ಸರ್ಕಾರದ ಪದವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಈ ಒಂದು 5 ಪದಗಳನ್ನು ಕೇಂದ್ರಕ್ಕೆ ಕಳಿಸಲಿಕ್ಕೆ ಎಲ್ಲ ರೀತಿ ತಯಾರಿ ಕೂಡ ನಾವು ಮಾಡಿದ್ದೀವಿ. ಕೇಂದ್ರ ಸರ್ಕಾರ ನಾವು ಕಳಿಸಿದಾಗಲೆಲ್ಲ ಪದೇ ಪದೇ ವಾಪಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸಲ ನಾವು ಏನಪ್ಪ ಅಂದ್ರೆ ತಜ್ಞರನ್ನು ಮುಂದಿಟ್ಕೊಂಡು ಒಂದು ಒಳ್ಳೆಯ ವರದಿಯನ್ನು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸೋದು ಅವರು ಕೂಡ ಮಾತಾಡಿದ್ದಾರೆ. ಇವತ್ತು ಅಫಜಲ್ಪುರ ಹಿರಿಯ ಶಾಸಕರು ಎಂ.ವೈ. ಪಾಟೀಲ್ ಈ ಭಾಗದಲ್ಲಿರುವಂಥ ತಳವಾರ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯ ಸರಿಪಡಿಸಬೇಕು. ನೀವು ಸರ್ಕಾರದ ಏನು ಗೆಜೆಟ್ ಇದೆ, ಇವತ್ತು ಕಾನೂನಿನ ಏನು ನಿಬಂಧನೆಗಳು ಅದರ ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಜಾತಿ ದೃಢೀಕರಿಸಿ ಅಂಥವ್ರಿಗೆ ಪ್ರಮಾಣ ಪತ್ರ ಕೊಡಬೇಕು, ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿ ಅವರು ಕೂಡ ಮಾತಾಡಿದ್ದಾರೆ. ಇದಾದ ನಂತರ ನಿಮ್ಮ ಮರುದಿವಸ ಬೆಳವಣಿಗೆ ಏನಾಗ್ತಪ್ಪ ಅಂದ್ರೆ ಇವತ್ತು ವಾಲ್ಮೀಕಿ ಸಮಾಜದ ಏನು ಬೇಡ ನಾಯಕ ಸಮಾಜದ ರಾಜ್ಯ ಅಧ್ಯಕ್ಷ ಅಂತ ಹೇಳ್ಕೊಂಡು ಮಲ್ಲಿಕಾರ್ಜುನ್ ಅಂತ ಹೇಳ್ಕೊಂಡು ಇವತ್ತು ಏನು ಮಾತಾಡ್ತಾರೆ, ಇವರು ನಮ್ಮ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಅವರಿಗೆ ಫೋನ್ ಕರೆ ಮಾಡಿ ನೀವು ಕೋಲಿ ಕಬ್ಬಲಿಗ ಸಮಾಜದ ಬಗ್ಗೆ ಎಸ್ಟಿಯಲ್ಲಿ ಸೇರಿಸ್ಬೇಕಂತ ಮಾತಾಡ್ತಿರಲ್ಲ, ಯಾಕೆ ಮಾತಾಡಿದಿರಿ? ಇವತ್ತು ಅವರಿಗೆ ನಾವು ಎಸ್ಟಿಯಲ್ಲಿ ಇದ್ದೀವಿ, ನಮಗೆ ಮಾತ್ರ ಬೇಕು 7%, ಇನ್ನು 70% ಕೊಟ್ಟರು ಇವ್ರಿಗೆ ಸಾಲಲ್ಲ. ಆ ಪರಿಸ್ಥಿತಿ ಮನಸ್ಥಿತಿ ಇವ್ರ ಬಲ್ಲಿದೆ. ಯಾಕಂದ್ರೆ ಹೆಲಿಕಾಪ್ಟರ್ನಾಗ ತಿರುಗಾಡತ್ತಾರ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೆಲಿಕಾಪ್ಟರ್ನಾಗ ಬಂದು ಅಧಿವೇಶನದ ಭಾಗವಹಿಸ್ತಾರೆ. ಸುವರ್ಣಸೌಧ ಅಲ್ಲೇ 10-12 ಕಿಲೋಮೀಟರ್. ಆ ರೀತಿ ವ್ಯವಸ್ಥಿತವಾದಂಥ ಒಂದು ಸಮುದಾಯ ಇವತ್ತು ಆ ಒಂದು ಸಮುದಾಯ ಏನಾಗಪ್ಪ ಅಂದ್ರೆ ಎಸ್ ಟಿ ಬರುವಂಥ ಅನುದಾನ ಇರ್ಬೋದು ಎಲ್ಲವನ್ನ ಬಲಪಡಿಸ್ಕೊಂಡು ಅವರೆಲ್ಲರೂ ಎಷ್ಟೋ ಜನ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಏನು ಎಸ್ಟೇಟ್ಗಳನ್ನು ದೊಡ್ಡ ಬಿಲ್ಡರ್ಗಳು ಅವರೆಲ್ಲ ರೀತಿ ಇವತ್ತು ಆ ಒಂದು ಇದರಲ್ಲಿ ತಗೊಂಡಿದ್ದಾರೆ. ಅದಕ್ಕೆ ಅವರು 7% ಅಲ್ಲದೇನೆ 70% ಕೊಟ್ಟರು ಕೂಡ ಅವ್ರಿಗೆ ಕಡಿಮೆ ಬೀಳ್ತದೆ. ಅಂಥ ಒಂದು ದುರಾಸೆ ಅವ್ರ ಬಳಿ ಬಂದದ. ಆ ದುರಾಸೆಯನ್ನು ಬಿಡಬೇಕು. ಇವತ್ತು ಅಲ್ಲಂಪ್ರಭುವ್ರಿಗೆ ಏನು ಮಾತನಾಡಿ ಏನು ಅವರಿಗೆ ಒಂದು ರೀತಿ ಹ್ಯಾಂಗಪ್ಪ ಅಂದ್ರೆ ಧಮಕಿ ಕೊಡೋ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನು ಕೋಲಿ ಸಮಾಜ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇವತ್ತು ಆ ಒಂದು ಸಮುದಾಯ ಇನ್ನೊಂದು ಜನಾಂಗದ ಹಕ್ಕನ್ನ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.